ನಮಸ್ಕಾರ. ಚಿತ್ರಲೋಕದ ಜೀವನ ಈ ಚಾನೆಲಿಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟರಾದ ಶ್ರೀಧರ್ ಅವರ ಸಿನಿ ಪಯಣ, ಅವರ ಪ್ರಮುಖ ಪಾತ್ರಗಳು ಮತ್ತು ಪ್ರಶಸ್ತಿಗಳು ಹಾಗೂ ಕನ್ನಡ ಕಲಾಲೋಕಕ್ಕೆ ಅವರು ನೀಡಿದ ಕೊಡುಗೆಗಳು ಇದರ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀಧರ್ ಅವರು 1960 ನವೆಂಬರ್ 22ರಂದು ಬೆಂಗಳೂರಿನಲ್ಲಿ ಜನಿಸಿದ್ದರು. ಇವರು ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದರು. ನಟ ಶ್ರೀಧರ್ ಅವರ ಇನ್ನೊಂದು ವಿಶೇಷತೆ ಏನೆಂದರೆ ಅವರು ಭರತನಾಟ್ಯದಲ್ಲಿ ಪರಿಣಿತಿ ಹೊಂದಿದ್ದರು. ಇವರು 1980ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅತ್ಯುತ್ತಮ ಯುವ ನೃತ್ಯಪಟು ಪ್ರಶಸ್ತಿ ಪಡೆದಿದ್ದಾರೆ ಎಂದು ಅವರ ಜೀವನ ಚರಿತ್ರೆಯಲ್ಲಿ ದಾಖಲಿಸಲಾಗಿದೆ. ಈಗ ನಟ ಶ್ರೀಧರ್ ಅವರ ಸಿನಿ ಪಯಣ. ಶ್ರೀಧರ್ ಅವರ ಸಿನಿಮಾ ಪಯಣಕ್ಕೆ ಪ್ರಮುಖ ತಿರುವು ನೀಡಿದವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಅಮೃತಘಳಿಗೆ ಚಿತ್ರದ ಮೂಲಕ ಶ್ರೀಧರ್ ಅವರು ನಾಯಕನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರ 1984ರಲ್ಲಿ ಬಿಡುಗಡೆಯಾಯಿತು. ಮೊದಲ ಚಿತ್ರದಲ್ಲೇ ಅವರ ಅಭಿನಯ ಪ್ರೇಕ್ಷಕರ ಗಮನ ಸೆಳೆಯಿತು. ಒಬ್ಬ ಹೊಸ ನಟನಿಗೆ ಚಿತ್ರರಂಗದಲ್ಲಿ ಮೊದಲ ಅವಕಾಶ ಸಿಗುವುದು ಒಂದು ಸಾಧನೆ. ಆದರೆ ಮೊದಲ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಂಡು ತನ್ನದೇ ಆದ ಅಭಿನಯ ಶೈಲಿಯನ್ನು ರೂಪಿಸಿಕೊಳ್ಳುವುದು ಇನ್ನೂ ದೊಡ್ಡ ಸಾಧನೆ. ಅಮೃತಘಳಿಗೆಯ ನಂತರ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡರು. ಶ್ರೀಧರ್ ಅವರ ಅಭಿನಯದ ದೊಡ್ಡ ವಿಶೇಷತೆ ಏನೆಂದರೆ ಅವರು ಒಂದೇ ರೀತಿಯ ಪಾತ್ರಕ್ಕೆ ಸೀಮಿತರಾಗಲಿಲ್ಲ. ಅವರು ಪ್ರೇಮ ಪಾತ್ರ, ಗಂಭೀರ ಪಾತ್ರ, ಸಾಮಾಜಿಕ ಪಾತ್ರ, ಹಾಸ್ಯ ಪಾತ್ರ ಮತ್ತು ಧಾರ್ಮಿಕ ಹಿನ್ನೆಲೆಯ ಪಾತ್ರಗಳು ಹೀಗೆ ಹಲವು ರೀತಿಯ ಪಾತ್ರಗಳನ್ನು ನಿರ್ವಹಿಸಿದ್ದರು. ಅವರ ಪ್ರಮುಖ ಕನ್ನಡ ಚಿತ್ರಗಳಲ್ಲಿ ಆಶಾಕಿರಣ, ಇಂದಿನ ರಾಮಾಯಣ, ಪ್ರೀತಿ ವಾತ್ಸಲ್ಯ, ಬಣ್ಣದ ವೇಷ, ಬ್ರಹ್ಮಗಂಟು, ಸುಂದರ ಸ್ವಪ್ನಗಳು, ಮಾನಸ ವೀಣೆ, ನ್ಯಾಯಕ್ಕೆ ಶಿಕ್ಷೆ, ಜೀವನ ಜ್ಯೋತಿ, ಹೃದಯಗೀತೆ ಇನ್ನೂ ಮುಂತಾದ ಸಿನಿಮಾಗಳಲ್ಲಿ ಅವರು ಅಭಿನಯ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರವು ಅವರ ಅಭಿನಯದ ಬೇರೆ ಬೇರೆ ಮುಖಗಳನ್ನು ಪರಿಚಯಿಸುತ್ತದೆ. ಸಂತ್ ಶಿಶುನಾಳ್ ಶರೀಫ್ ಇದರಲ್ಲಿ ಅವರ ಅಭಿನಯ ಮರೆಯಲಾಗದ ಅಭಿನಯವಾಗಿದೆ. ಶ್ರೀಧರ್ ಅವರ ಕಲಾ ಜೀವನದಲ್ಲಿ ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದರೆ ಸಂತ್ ಶಿಶುನಾಳ್ ಶರೀಫ್. ನಿರ್ದೇಶಕರಾದ ಟಿ.ಎಸ್. ನಾಗಭರಣ ಅವರ ಈ ಚಿತ್ರದಲ್ಲಿ ಶ್ರೀಧರ್ ಅವರು ಸಂತ್ ಕವಿ ಶಿಶುನಾಳ್ ಶರೀಫ್ ಅವರ ಪಾತ್ರವನ್ನು ನಿರ್ವಹಿಸಿದ್ದರು. ಈ ಪಾತ್ರದಲ್ಲಿ ಯುವಕನಿಂದ ವೃದ್ಧಾಪದವರೆಗಿನ ವಿವಿಧ ವಯೋಮಾನಗಳನ್ನು ಅವರು ಅಭಿನಯಿಸಬೇಕಾಯಿತು. ಅವರ ಅಭಿನಯಕ್ಕೆ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆಯಿತು. ಈ ಚಿತ್ರಕ್ಕೆ ಕೇಂದ್ರ ಸರ್ಕಾರದ ನರ್ಗಿಸ್ ದತ್ ಪ್ರಶಸ್ತಿಯೂ ದೊರೆಯಿತು. ಶ್ರೀಧರ್ ಅವರು ಪಾತ್ರದ ಮನಸ್ಥಿತಿ ಹಾಗೂ ಸಾಮಾಜಿಕ ಹಿನ್ನೆಲೆ ಮತ್ತು ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಭಿನಯಿಸುವ ಕಲಾವಿದ. ಶ್ರೀಧರ್ ಅವರ ಮತ್ತೊಂದು ಚಿತ್ರ ಬಣ್ಣದ ವೇಷ. ಈ ಚಿತ್ರದಲ್ಲಿ ಅವರು ಯಕ್ಷಗಾನ ಕಲಾವಿದನ ಪಾತ್ರವನ್ನು ಮಾಡಿದ್ದರು. ಭರತನಾಟ್ಯದಂತಹ ಶಾಸ್ತ್ರೀಯ ನೃತ್ಯವನ್ನು ಅಭ್ಯಾಸ ಮಾಡಿದ ಕಲಾವಿದನಾಗಿ ಅವರು ದೇಹ ಭಾಷೆ, ಮುಖಭಾವ ಮತ್ತು ವೇದಿಕೆಯ ಅಭಿವ್ಯಕ್ತಿಯ ಮಹತ್ವವನ್ನು ಚೆನ್ನಾಗಿ ಅರಿತಿದ್ದರು. ನಟ ಶ್ರೀಧರ್ ಅವರ ವೈವಿಧ್ಯಮಯ ಅಭಿನಯಕ್ಕೆ ಮತ್ತೊಂದು ಉದಾಹರಣೆ ಚಿತ್ರ ಬೊಂಬಾಟ್ ಹೆಂಡತಿ. ಈ ಚಿತ್ರದಲ್ಲಿ ಅವರು ಹೆಣ್ಣಿನ ಪಾತ್ರವನ್ನು ನಿರ್ವಹಿಸಿದ್ದರು.
ಒಬ್ಬ ಪುರುಷ ನಟ ಹೆಣ್ಣಿನ ಪಾತ್ರವನ್ನು ಮಾಡುವುದರಲ್ಲಿ ಕೇವಲ ವೇಷಭೂಷಣ ಸಾಕಾಗುವುದಿಲ್ಲ. ನಡಿಗೆ, ಮಾತಿನ ಶೈಲಿ, ಮುಖಭಾವ, ದೇಹ ಭಾಷೆ ಎಲ್ಲವನ್ನೂ ಬದಲಿಸಬೇಕಾಗುತ್ತದೆ. ನಟ ಶ್ರೀಧರ್ ಅವರು ಈ ಪಾತ್ರವನ್ನು ಹಾಸ್ಯಮಯವಾಗಿ ನಿರ್ವಹಿಸಿ ಪ್ರೇಕ್ಷಕರನ್ನು ರಂಜಿಸಿದರು. ಇದು ಹಾಸ್ಯ ಚಿತ್ರದಲ್ಲಿ ಒಂದಾಗಿದೆ. ಶ್ರೀಧರ್ ಅವರ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ 5 ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ತಮಿಳಿನಲ್ಲಿ ಖ್ಯಾತ ನಿರ್ದೇಶಕ ಕೆ. ಬಾಲಚಂದರ್ ಅವರ ಚಿತ್ರದಲ್ಲೂ ನಟಿಸುವ ಅವಕಾಶ ಅವರಿಗೆ ದೊರೆಯಿತು. ಇವರ ಮಲಯಾಳಂ ಚಿತ್ರರಂಗದಲ್ಲಿ ಮಣಿಚ್ಚಿ ತ್ರತಾಳ್ ಈ ಚಿತ್ರದಲ್ಲಿ ಇವರು ಅಭಿನಯಿಸಿದ್ದಾರೆ. ಶ್ರೀಧರ್ ಅವರು ಕೇವಲ ಸಿನಿಮಾ ನಟ ಎಂದು ಹೇಳಿದರೆ ಅವರ ವ್ಯಕ್ತಿತ್ವದ ಬಹುಮುಖ ಭಾಗವೊಂದನ್ನು ನಾವು ಮರೆತಂತಾಗುತ್ತದೆ. ಅವರು ಭರತನಾಟ್ಯ ಕಲಾವಿದ, ನೃತ್ಯ ಸಂಶೋಧಕ ಮತ್ತು ನೃತ್ಯ ನಿರ್ದೇಶಕ ಕೂಡ. ಅವರ ಪತ್ನಿ ಅನುರಾಧಾ ಕೂಡ ಭರತನಾಟ್ಯ ಕಲಾವಿದೆ. ಇಬ್ಬರು ಸೇರಿ ಹಲವು ನೃತ್ಯ ಕಾರ್ಯಕ್ರಮಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ಭರತನಾಟ್ಯದಲ್ಲಿ ಪುರುಷ ಕಲಾವಿದನ ಅಭಿವ್ಯಕ್ತಿ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಆಯಾಮಗಳನ್ನು ಅಧ್ಯಯನ ಮಾಡಿದ ಇವರು ಈ ವಿಷಯದ ಕುರಿತು ಸಂಶೋಧನೆ ನಡೆಸಿದ್ದರು. 2014ರಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಡಿ. ಲಿಟ್ ಪದವಿ ಪಡೆದಿದ್ದಾರೆ. ಶ್ರೀಧರ್ ಅವರ ಕಲಾ ಸಾಧನೆಗೆ ಹಲವು ಪ್ರಶಸ್ತಿಗಳು ಮತ್ತು ಗೌರವಗಳು ದೊರೆತಿವೆ. ಸಂತ ಶಿಶುನಾಳ್ ಶರೀಫ್ ಚಿತ್ರದ ಅಭಿನಯಕ್ಕಾಗಿ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದರು. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ದೊರೆತಿದೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಕಲಾಶ್ರೀ ಗೌರವವು ಲಭಿಸಿದೆ. ಹೀಗೆ ಸಿನಿಮಾ, ನೃತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅವರ ಸಾಧನೆಗೆ ವಿವಿಧ ಹಂತಗಳಲ್ಲಿ ಗೌರವ ದೊರೆತಿದೆ. ಕನ್ನಡ ಚಿತ್ರರಂಗದಲ್ಲಿ ಅನೇಕ ಪ್ರತಿಭಾವಂತ ನಟರು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಕೆಲವು ಕಲಾವಿದರು ತಮ್ಮ ಅಭಿನಯದಿಂದ ಮಾತ್ರವಲ್ಲ, ಕಲೆಯ ವಿವಿಧ ಪ್ರಕಾರಗಳೊಂದಿಗೆ ಹೊಂದಿಕೊಂಡು ಬದುಕಿದ ಕಾರಣಕ್ಕಾಗಿ ನೆನಪಿನಲ್ಲಿ ಉಳಿಯುತ್ತಾರೆ. ಶ್ರೀಧರ್ ಅಂತಹ ಕಲಾವಿದರು. ಅಮೃತ ಘಳಿಗೆಯ ಯುವನಾಯಕನಿಂದ ಸಂತ ಶಿಶುನಾಳ್ ಶರೀಫ್ನಂತಹ ಆಳವಾದ ಪಾತ್ರದವರೆಗೆ, ಬಣ್ಣದ ವೇಷದ ಯಕ್ಷಗಾನ ಕಲಾವಿದನಿಂದ ಬೊಂಬಾಟ ಹೆಂಡತಿಯ ಹಾಸ್ಯ ಪಾತ್ರದ ಕನ್ನಡದಿಂದ ತಮಿಳ್, ತೆಲುಗು, ಮಲಯಾಳಂ ಮತ್ತು ಹಿಂದಿಯವರೆಗೆ ಅವರ ಕಲಾಪಯಣ ನಿಜಕ್ಕೂ ವೈವಿಧ್ಯಮಯ. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುಂದರವಾದ ಜೀವನ ಚರಿತ್ರೆಯೊಂದಿಗೆ ಮತ್ತೆ ಭೇಟಿಯಾಗೋಣ.